ರಂಗಸ್ವಾಮಿ ಅವರು ಕರೆ ಮಾಡ್ತಿದ್ದಾರೆ ದೊಡ್ಡಬಳ್ಳಾಪುರ ಇಂದ. ರಂಗಸ್ವಾಮಿ ಅವರು ಕೇಳಿಸಿದ್ಯಾ ಸರ್? ಕೇಳಿಸ್ತದೆ, ಹೇಳಿ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ಏನಿಲ್ಲ, ಏನ್ ಗೊತ್ತಾ, ಇವಾಗ ಈ ನಮ್ಗೆ ಕೊರೋನಾ ಬರ್ತಾ ಇದೆಯಲ್ಲ. ಹಲೋ, ಕೇಳಿ ಕೇಳಿ. ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದೀನಿ ಸರ್, ನಾನು ದಯವಿಟ್ಟು ಕೇಳಿಸ್ಕೊಡಿ. ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನ್ ಗೊತ್ತಾ ಸರ್, ಕೊರೋನಾ ಯಾವ ರಾಜ್ಯದಲ್ಲಿ ಇವಾಗ ಬರ್ತಾ ಇದೆ, ಆ ರಾಜ್ಯದಿಂದ ಬರೋರ್ನ ಸರಿಯಾಗಿ ನೀವು ಚೆಕ್ ಮಾಡಿ ಒಳಗ್ ಬಿಟ್ರೆ ನಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಜೊತೆ ಒಳಗೆ ಇವಾಗ ಚೀನಾ, ಅಮೆರಿಕ ಇಲ್ಲೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಏನು ಅಂತಂದ್ರೆ ಅಲ್ಲಿನ ಫ್ಲೈಟ್ಗಳನ್ನ ನಿಲ್ಲಿಸಿ ನಮ್ಮ ಒಂದು ದೇಶಕ್ಕೆ ಒಂದು ಸ್ವಲ್ಪ ದಿನ ಅವನ್ನೆಲ್ಲ ಬ್ಯಾನ್ ಮಾಡಿದ್ರೆ ತೊಂದರೆ ಏನು ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮ ಒಂದು ಇದು ರಂಗಸ್ವಾಮಿ ಅವರೇ, ಓಕೆ, ಆಂಜನಪ್ಪ ಅವರೇ, ಡಾಕ್ಟರ್ ಆಂಜನಪ್ಪ ಅವರೇ, ನೀವು ಉತ್ತರ ಕೊಡಿ. ನಾನು ಒಂದು ಆಡ್ ಮಾಡ್ತೀನಿ ಒಂದು ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್, ಈಗ ಕೇರಳ ಅಲ್ಲಿ ಒಂದಷ್ಟು ಕೇಸು ಡಿಟೆಕ್ಟ್ ಆಗಿದೆ ಅಲ್ಲ. ಈಗ ನಮ್ಮ ಕರ್ನಾಟಕದಿಂದ ಸುಮಾರು ಸ್ವಾಮಿಗಳು ಶಬರಿಮಲೆಗೆ ಹೋಗ್ತಾರೆ, ಈಗ ಭಕ್ತರು. ಈಗ ಅಲ್ಲಿ ತುಂಬಾ ಜನ ಸೇರ್ತಿದ್ದಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಈಗ ಮಕರ ಸಂಕ್ರಾಂತಿ ಅಂತ, ಈಗ ಮಕರ ಜ್ಯೋತಿ ಅಂತ ಆಗುತ್ತಲ್ಲ, ಈಗ ಒಂದು 5-6 ಲಕ್ಷ 10 ಲಕ್ಷವರೆಗೂ ಜನ ಸೇರ್ತಾರೆ ಅಲ್ಲಿ. ಸೊ ಈ ಥರ ಸಿಚುವೇಶನ್ ಇರುವಾಗ ನಿಮಗೇನು ಅನಿಸುತ್ತೆ? ಈಗ ಇಷ್ಟೆಲ್ಲ ಕೇಸ್ ಆದಮೇಲೆ ಏನಾದರೂ ಪ್ರಿಕಾಷನ್ಸ್ ತಗೋಬೇಕಾ, ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗುತ್ತಾ ಅಲ್ಲಿ? 100% ಸರ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಭಾಳ ಸಾರಿ ಈ ಮಾತನ್ನು ಹೇಳಿದ್ದೀವಿ. ಡೆಫಿನೆಟ್ಲಿ ಅವ್ರು ಹೇಳಿದ್ದು, ಈ ವೈರಸ್ಸು ಕೇರಳದಿಂದ ಗಾಳಿಯಲ್ಲಿ ಹಾರ್ಕೊಂಡು ಬಂದು ನಮ್ಮ ಕರ್ನಾಟಕಕ್ಕೆ ಬರಲ್ಲ, ಜನಗಳಿಂದನೇ ಬರೋದು. ಇವತ್ತು ಪ್ರಪಂಚನ ಗ್ಲೋಬಲ್ ವಿಲೇಜ್ ಅಂತೀವಿ. ಅಮೆರಿಕದಿಂದ ಇಲ್ಲಿ ಬರ್ಲಿಕ್ಕೆ ಭಾಳ ಟೈಮ್ ತೊಗೊಳ್ಳೋದು. ಅವರು ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಆ ಮನುಷ್ಯನ ಕ್ವಾರಂಟೈನ್ ಅಂತೀವಿ ನಾವು, ಆ ಪದ. ಕೆಲವು ಕಾಯಿಲೆಗಳಿಗೆ ಇದಕ್ಕೆಲ್ಲ ಕ್ವಾರಂಟೈನ್ ಅಲ್ಲ. ಕ್ವಾರಂಟೈನ್ ಮಾಡಿದರೆ ಈವನ್ ಕೋವಿಡ್ನೊಳಗೆ ಅದೇ ಆಗಿದ್ದಮ್ಮ. ಅವನು ಯಾರೋ ಡೆಲ್ಲಿ ಮಿನಿಸ್ಟ್ರ್ ಅಳಿಯ ಅಂತೆ ಅವ್ನು ಹಂಗೆ ಬಿಟ್ಬಿಡ್ತಾರೆ. ಬೆಂಗಳೂರಿಗೆ ಬಂದು ಅವನೇನೋ ಒಂದು ಇದೆಲ್ಲ ಆಯಿತು. ಅಂಥ ಸಮಯದಲ್ಲಿ ಡೆಫಿನೆಟ್ಲಿ ಕರೆಕ್ಟಾಗಿ ಪಾಲಿಸಿ ತೊಗೊಂಡಿದ್ರೆ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಅವರು ದೈವ ಭಕ್ತರು, ನಾನು ದೈವ ಭಕ್ತ. ಬಟ್ ಪ್ರಿಕಾಷನ್ ಇಲ್ದಿರಾ ದಯವಿಟ್ಟು ನೋಡಿ, ನಿನ್ನೆಯಿಂದ ಗೈಡ್ಲೈನ್ಸ್ ಬಂದಿದೆ. ನನ್ನ ಮಾಸ್ಕು ಇರಲಿಲ್ಲ, ನಾನು ಜೋಬ್ನ ಮಾಸ್ಕ್ ಇಟ್ಕೊಂಡ್ಬಂದಿದ್ದೀನಿ. ಜವಾಬ್ದಾರಿ ಇರಬೇಕು. ಅಯ್ಯಪ್ಪ ಸ್ವಾಮಿಗೆ ಹೋಗೋರಿಗೆಲ್ಲ ವಿತೌಟ್ ಮಾಸ್ಕ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಸರ್, ಅಲ್ಲಿ ನಿಜ ನಾನು ಹೋಗಿ ಬಂದೀನಿ ಹಿಂದೆ, ಭಾಳ ಅಕ್ರೌಡ್, ಒಬ್ರಿಗೊಬ್ರು ಅಂಟ್ಕೊಂಡೇ ಇರ್ತಾರೆ. ಸೊ 3 feet ಎಲ್ಲಿಂದ ಮಾಡ್ತೀರಿ ನೀವು? ಸೊ ಹಂಗಾಗಿ ಅದೊಂಥರ ಎಲ್ಲೋ ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ವಿಜ್ಞಾನ, ಎರಡನ್ನೂ ಒಟ್ಟಿಗೆ ಪಾಲಿಸೋದು ಭಾಳ ಕಷ್ಟ. ಹೆಂಗಾರು ಮ್ಯಾನೇಜ್ ಮಾಡ್ಬೋದು. ಬಸಪ್ಪ ಅಂತ ಹೇಳಿ ಜಮಖಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಮೇಡಮ್, ಈಗಾಗಲೇ ನಾವು ಎಕ್ಸೆನ್ 2 ಹಾಕೊಂಡಿದ್ರಿ ಮೇಡಮ್, ಮತ್ತೊಂದು ಎಕ್ಸೆನ್ ಹಾಕೋಬೇಕನ್ರಿ? ಮತ್ತೆ ಎರಡು ಡೋಸ್ ತಗೊಂಡಿದ್ದೀರಾ? ಇನ್ನೊಂದು ಡೋಸ್ 2 ಡೋಸ್ ತೊಗೊಂಡ್ರಿ ಮೇಡಮ್. ಡಾಕ್ಟರ್ ಇಲ್ಲ, 2 ಡೋಸ್ ನಾವು ವ್ಯಾಕ್ಸಿನ್ ತಗೊಂಡಿದ್ರೆ ಅದರಿಂದ ಆಲ್ರೆಡಿ ಪ್ರೊಟೆಕ್ಷನ್ ಸಿಗುತ್ತೆ ಸಂಪೂರ್ಣವಾಗಿ. ಹಾಗಾಗಿ ತಾವು ಏನಾದರೂ ರಿಸ್ಕ್ ಗ್ರೂಪಲ್ಲಿ ಏನಾದರೂ ಇದ್ದರೆ ಗೊತ್ತಿಲ್ಲ, ಅದು ಏನಾದರೂ ತಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ಹತ್ತಿರದ ಒಂದು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡಿದರೆ ಎಷ್ಟು ದಿನ ಆಗಿದೆ ತೊಗೊಂಬಿಟ್ಟು ಏನು ಅಂತೇಳಿದೆ. ಬಟ್ 2ನೇ ಡೋಸ್ ತೊಗೊಂಡಿರೋದ್ರಿಂದ ನಿಮಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಾನೊಂದು ಅದಕ್ಕೆ ಆ್ಯಡ್ ಮಾಡ್ತೀನಿ. ಸುಮಾರು ಒಂದು ಈ 1400 ಚಿಹ್ನೆಗಳಿವೆ, ಎಪಿಟೋಪ್ಸ್ ಅಂತ ಹೇಳ್ತೇವೆ ಈ ವೈರಸ್ಸಲ್ಲಿ. ಈ 1400 ಚಿಹ್ನೆಗಳನ್ನು ಕಂಡುಹಿಡಿಯೋದು ನಮ್ಮ ಆ್ಯಂಟಿಬಾಡೀಸ್ ಕೆಲಸ. ಈ ಮ್ಯೂಟೇಷನ್ ಬರೋದು ಬರೀ 25ರಿಂದ 30 ಚಿಹ್ನೆ, ಬಾಕಿ ಚಿಹ್ನೆ ಹಾಗೇ ಇರುತ್ತೆ. ಆದ್ದರಿಂದ ನಮ್ಮಲ್ಲಿರುವ ಆ್ಯಂಟಿಬಾಡಿ ಅದನ್ನು ಐಡೆಂಟಿಫೈ ಮಾಡುತ್ತೆ. ಆದ್ದರಿಂದ ಅಂದರೆ ಈವನ್ ಆ್ಯಂಟಿಬಾಡೀಸ್ ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು. ದಟ್ ಈಸ್ ಹೌ ದ ಬಾಡಿ ಈಸ್. ಸೊ ತಗೊಳ್ಳೇಬಾರ್ದು ಅಂತಿಲ್ಲ, ಬೇಕಾದವರು ಬೂಸ್ಟರ್ ತಗೋಬಹುದು. ಹಂಗಂತ 2 ಡೋಸ್ ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀನಿ, ನನಗೆ ಮಾಸ್ಕ್ ಬೇಡ, ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋಲ್ಲ, ಹಾಗಿರ್ಬೋದಾ ಅಂತ? ಇಲ್ಲಮ್ಮ, ಡೆಫಿನೆಟ್ಲಿ ನಾನು 3 ಡೋಸ್ ತೊಗೊಂಡಿದ್ದೀನಿ. ಡೆಫಿನೆಟ್ಲಿ ನೀವೆಲ್ಲೋ ನಾನು ಐ ಆಮ್ ಅಂಡರ್ ಪ್ರೊಟೆಕ್ಷನ್ ಅಂತ ಈ ಸಿಂಪಲ್ ಮೆಜರ್ಸ್ನ ಬಿಡಬೇಡಿ. ಬಟ್ ಇನ್ನೊಂದು ಸರ್, ಸುನೀಲ್ ಸರ್, ಈ ವಾಟ್ಸಪ್ ಗ್ರೂಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಕ್ಸಿನ್ ಬಗ್ಗೆ ತುಂಬ ತಪ್ಪು ಮಾಹಿತಿ ಕೊಡ್ತಾರೆ. ಅದರಿಂದ ನಿಮ್ಗೆ ಇವೆಲ್ಲ ಬರ್ತವೆ. ಅದು ಮಿತ್ ಅಲ್ವಾ? ನನಗನ್ಸುತ್ತೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಲವಾರು ಇದರಲ್ಲಿ ಕೂಡ ಇದರ ಬಗ್ಗೆನೇ ಹೇಳ್ತೀವಿ. ಸೊ ಏನಪ್ಪ ಅಂತ ನೋಡ್ತಾ ಹೋದಾಗ ಯಾವುದೇ ಒಂದು ದೇಹಕ್ಕೆ ಒಂದು ಹೊಸ ಕಾಯಿಲೆಗೆ ವ್ಯಾಕ್ಸಿನ್ ಕಂಡುಹಿಡಿಲಿಕ್ಕೆ, ಎಲ್ಲ ಕಾಯಿಲೆಗೂ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕಾಗಲ್ಲ. ಯೂಶಲಿ ವ್ಯಾಕ್ಸಿನ್ ಬರಲಿಕ್ಕೆ 6ರಿಂದ 10 ವರ್ಷ ಟೈಮ್ ಆಗುತ್ತೆ. ಕೋವಿಡ್ ವ್ಯಾಕ್ಸಿನ್ಗೆ ಎಮರ್ಜೆನ್ಸಿ ಅಪ್ರೂವಲ್ ಅಂತ ಕೊಟ್ಟರು. ಸೊ ಹಾಗಾಗಿ ಇದನ್ನು ಪ್ರೊಟೆಕ್ಷನ್ ಟ್ರಯಲ್ ಮಾಡಿ phase 1, phase 2, phase 3 ಟ್ರಯಲ್ ಮಾಡಿ ಎಮರ್ಜೆನ್ಸಿ ಅಪ್ರೂವಲ್ ಅಂತ ಕೊಟ್ಟಿರೋದು. ವಿಶ್ವದಾದ್ಯಂತ ಇದನ್ನು ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನ ತೊಗೊಂಡಿದ್ದಾರೆ. ಸೊ ಎಲ್ಲರಿಗೂ ಪ್ರೊಟೆಕ್ಷನ್ ಸಿಕ್ಕಿದೆ. ಯಾರೋ ಒಂದು ಪರ್ಸೆಂಟೇಜ್ ಎಷ್ಟಿದೆ, 0.00001% ರಿಸ್ಕ್ ಇರ್ಬೋದು.
ಆ ರಿಸ್ಕು ಅವರಿಗೆ ಬಂದಿರೋದ್ರಿಂದ ಅದು ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಿದ್ದರೆ ಆಗಿರ್ಬೋದು. ಬಟ್ ಉಳಿದಿರೋ ಏನಿದೆ 99.99% ಜನಕ್ಕೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಟ್ಟಿದೆ. ಇಮ್ಯಾಜಿನ್ ವ್ಯಾಕ್ಸಿನ್ನೇ ಇಲ್ಲ ಅಂದಿದ್ರೆ ಹಲವಾರು ಈಗ ಏನಿದೆ ನಾವು ತುಂಬ ಸಾವು ನೋವುಗಳನ್ನ ಅಥವಾ ಸಿವಿಯಾರಿಟಿ ಆಫ್ ಕೇಸಸ್ನ ನೋಡಬೇಕಾಗಿತ್ತು. ಹಾಗಾಗಿ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಕಾಯಿಲೆಗಳು ಏನಿದೆ ಅದೆಲ್ಲ ಇದೆ ಅಂತ ವಾಟ್ಸಪ್ ಗ್ರೂಪಲ್ಲಿ ನಾನು ನೋಡ್ತಾ ಇರ್ತೀನಿ, ತಾವು ನೋಡ್ತಾ ಇರ್ತೀರ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾರೂ ಏನೂ ತಪ್ಪು ಕಲ್ಪನೆ ಇಟ್ಕೋಬಾರ್ದು. ಖಂಡಿತವಾಗ್ಲೂ ಇದರಿಂದ ಒಳ್ಳೆ ಪ್ರೊಟೆಕ್ಷನ್ ಸಿಕ್ಕಿದೆ, ಮುಂದೆನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ಮುಖ್ಯ ವಿಷಯ ಇದೆ, ವ್ಯಾಕ್ಸಿನ್ ಇಂದ ಕಾಯಿಲೆ ಬರೋದನ್ನ ತಡೆಯಲು ಸಾಧ್ಯ ಇಲ್ಲ. ಕಾಯಿಲೆ ಬಂದಾಗ ನಮ್ಮ ದೇಹದಲ್ಲಿ ಅದಕ್ಕೆ ರಕ್ಷಣೆ ಕೊಡೋಕೆ ಮಾತ್ರ ಸಾಧ್ಯ. ಇನ್ಫೆಕ್ಷನ್ ಕೆನಾಟ್ ಬಿ ಸ್ಟಾಪ್ ಬೈ. ಇನ್ನವೇ ಅದ್ರ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದನ್ನ ಗಂಟಾಘೋಷ ನಾವಿಷ್ಟು ಜನ ಹೇಳಿ ಡಾಕ್ಟ್ರೆ ನಮ್ಗೆ ಎಷ್ಟು